ಹಿಂದೆ ನಿಂತಿರುವಂತಹ ಪೋಷಕರು ಮೇಲ್ಗಡೆ ಸ್ಥಳ ಇದೆ, ಮೇಲ್ಗಡೆ ಹೋಗಿ. ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಅವರು ಮತ್ತು ಪಿಯುಸಿ ಫಲಿತಾಂಶದ ಉನ್ನತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರ ಫಲವಾಗಿ ಅತ್ಯುನ್ನತ ಸ್ಥಾನಕ್ಕೆ ಮಂಡ್ಯ ದಕ್ಷಿಣ ವಲಯ ಪ್ರಥಮ ಸ್ಥಾನ ಹಾಗೂ ಮಂಡ್ಯ ಉತ್ತರ ವಲಯ ದ್ವಿತೀಯ ಸ್ಥಾನಕ್ಕೆ ಏರಲು ಕಾರಣವಾಗಿದೆ. ಹಾಗಾಗಿ ಅಂತಹ ಎಲ್ಲ ಪ್ರಾರ್ಥನೆ ಶ್ರೀಮತಿ ತೇಜಸ್ವರಿ, ಮುಖ್ಯ ಶಿಕ್ಷಕರು, ಅನಿಕೇತನ ಪ್ರೌಢಶಾಲೆ, ಎಳೆಯೂರು. ಹಾಗೂ ಮತ್ತೊಬ್ಬ ಪರಮ ಪೂಜ್ಯ ಸ್ವಾಮೀಜಿಯವರ ಒಂಚೂರು ಸೈಡು ಒಂಚೂರು ಶ್ರೀ ರವಿಕುಮಾರ್ ಗೌಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಅಪ್ಪಾಜಿಗೌಡರವರು ಬ್ಲಾಕ್ ಕಾಂಗ್ರೆಸ್ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಶ್ರೀ ನಾಗೇಶ್ ಅವರು ರಾಜ್ಯಾಧ್ಯಕ್ಷರು ಅವರಿಗೂ ಕೂಡ ಶ್ರೀಯುತ ತ್ಯಾಗರಾಜನವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅವರಿಗೂ ಕೂಡ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ನಾಗೇಶ್ ಅವರು ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ನಯೀಂ ರವರು ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ಅಶೋಕ್ ರವರು ಡಿಸಿಸಿ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ರವಿರವರು ನಗರಸಭಾ ಸದಸ್ಯರು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದೆ. ಶ್ರೀಯುತ ಶ್ರೀಧರ್ ಅವರು ನಗರಸಭಾ ಸದಸ್ಯರು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದೆ. ಹಾಗೂ ಶ್ರೀಯುತ ಚೆನ್ನವಯ್ಯನವರು ಮಾನ್ಯ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು ಮೊದಲನೇದಾಗಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಆಯೋಜನೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ದೂರದೃಷ್ಟಿ, ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳಿಗೆ ಒಂದು ಉತ್ತೇಜನವನ್ನ ಕೊಡಬೇಕು, ಆ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಡಬೇಕು, ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದಾರೆ. SSLC ಮತ್ತೆ PUC ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತ ಎಲ್ಲ ವಿದ್ಯಾರ್ಥಿಗಳನ್ನ ಈ ಸಭಾಂಗಣದಲ್ಲಿ ಕರೆಸಿ ವಿಶೇಷವಾಗಿ ಅಭಿನಂದನೆ ಮಾಡುವುದರ ಜೊತೆಗೆ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಮತ್ತಷ್ಟು ನಿಮ್ಮ ಜೀವನದ ಇನ್ನಷ್ಟು ಎತ್ತರದ ಸಾಧನೆಗೆ ದಾರಿಯಾಗಲಿ ಅಂತೇಳಿ ಒಂದು ಒಳ್ಳೆಯ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾ ಇರೋಂಥದ್ದು ಬಹಳ ಶ್ಲಾಘನೀಯ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಬಹುಶಃ ನಾವೆಲ್ಲೂ ನೋಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರು ಸಂಘ ಸಂಸ್ಥೆಗಳು ಅಥವಾ ಸರ್ಕಾರದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಮಾನ್ಯ ಶಾಸಕರೇ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ, ಕಾಳಜಿಯನ್ನು ವಹಿಸಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರನ್ನೂ ಕೂಡ ಕರೆಸಿ ಒಂದು ಅಭಿನಂದನೆ ಸಲ್ಲಿಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಅದನ್ನ ಮಾಡಬೇಕಂದ್ರೆ ಒಂದು ಹೃದಯ ಹಸನಾಗಿರ್ಬೇಕು, ಮನಸ್ಸು ಸ್ವಚ್ಛವಾಗಿರ್ಬೇಕು, ಕ್ರಿಯಾಶೀಲವಾಗಿರ್ಬೇಕು, ಜನಪರ ಕಾಳಜಿ ಇರಬೇಕು, ಸಾಮಾಜಿಕ ಕಾಳಜಿ ಇರಬೇಕು,
ಇವೆಲ್ಲ ಇದ್ರೆ ಮಾತ್ರ ಸಾಧ್ಯ. ಅವೆಲ್ಲವೂ ಕೂಡ ಮಾನ್ಯ ಶಾಸಕರಲ್ಲಿ ಇರೋದ್ರಿಂದ ಇಂಥ ಒಂದು ಅಭೂತಪೂರ್ವವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಪರಮಶ್ರೀ ಗುರುಗಳು ತಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಪ್ರಾಯಶಃ ಇವತ್ತು ಯಾರು ಇಲ್ಲಿ ಬಂದು ಪ್ರತಿಭಾ ಪುರಸ್ಕಾರವನ್ನ ಪಡಿತಾ ಇದ್ದೀರಾ, ನೀವೆಲ್ಲರೂ ಕೂಡ ನಿಮ್ಮ ಬದುಕಿನಲ್ಲಿ ಭಾಗ್ಯಶಾಲಿಗಳು ಅಂತ ಕರಿತೇನೆ. ಯಾಕೆ ಅಂತ ಹೇಳಿದ್ರೆ ಮಾನವೀಯ ಮೌಲ್ಯಗಳ ಮೇರು ಸಂತರಾಗಿ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಎಲ್ಲರನ್ನ ಜಡ್ಡುಗಟ್ಟಿದಂತ ಮನಸ್ಸುಗಳನ್ನ ಜಾಗೃತಗೊಳಿಸುವಂತ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಶ್ರಮಿಸ್ತಾ ಇದ್ದಾರೆ. ಅತ್ಯಂತ ಜನಪರ ಕಾಳಜಿಯನ್ನ, ಸಾಮಾಜಿಕ ಕಳಕಳಿಯನ್ನು ಹೊಂದಿ ಆರೋಗ್ಯಕರ ಸಮಾಜವನ್ನು ಸೃಷ್ಟಿಸಬೇಕು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮೌಲ್ಯಗಳನ್ನು ಬಿತ್ತಬೇಕು ಅನ್ನುವಂಥ ತುಡಿತ ಯಾವಾಗಲೂ ಕೂಡ ನಮ್ಮ ಸ್ವಾಮೀಜಿಯವರ ಹತ್ರ ಇದೆ. ಹಾಗಾಗಿ ಅಂತ ಸ್ವಾಮೀಜಿಯವರ ಮೂಲಕ ತಮಗೆ ಆಶೀರ್ವಾದ ಸಿಗ್ತಾ ಇರೋಂಥದ್ದು ನೀವೆಲ್ಲರೂ ಭಾಗ್ಯಶಾಲಿಗಳಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೂರನೇದಾಗಿ ಇವತ್ತು ಏನು ತಾವೆಲ್ಲ ಬಂದಿದ್ದೀರಾ ವಿದ್ಯಾರ್ಥಿಗಳು, SSLC ಮತ್ತೆ PUC ಅತಿ ಹೆಚ್ಚು ಅಂಕವನ್ನ ಗಳಿಸಿದ್ದೀರಾ, ನಿಜವಾಗ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿದ್ದೀರಾ. ನಿಮ್ಮೆಲ್ಲರ ಹಿಂದೆ ನಿಮ್ಮ ತಂದೆ ತಾಯಿಗಳು ಕೂತಿದ್ದಾರೆ. ಯಾವತ್ತೂ ಕೂಡ ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿಗಳು ಮಕ್ಕಳನ್ನ ಮುಂದೆ ಕೂರಿಸ್ತಾರೆ, ತಂದೆ ತಾಯಿಗಳು ಹಿಂದೆ ಇರ್ತಾರೆ. ಅದರ ಅರ್ಥ ಯಾವತ್ತೂ ಕೂಡ ನಿಮ್ಮ ಬೆನ್ನೆಲುಬಾಗಿರ್ತೇವೆ, ಇನ್ನೂ ಸಾಧನೆ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳಿ. ಹಾಗಾಗಿ ಎಲ್ಲ ಏನಿವತ್ತು ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಂಡು ನೀವೆಲ್ಲ ಸಾಧನೆ ಮಾಡಿದ್ದೀರಾ, ನಿಮಗೆಲ್ಲರಿಗೂ ಕೂಡ ನಾನು ಜಿಲ್ಲಾಧಿಕಾರಿಯಾಗಿ ಜಿಲ್ಲಾ ಆಡಳಿತದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮೆಲ್ಲರ ಒಂದು ಸಾಧನೆ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತಂದಿದೆ. ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆ 19ನೇ ಸ್ಥಾನವನ್ನು ಗಳಿಸ್ಕೊಂಡಿತ್ತು. ಆದರೆ ಈ ವರ್ಷ ನಮ್ಮೆಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳ ಮತ್ತು ಎಲ್ಲ ಒಂದು ಸ್ಕೂಲ್ ಹೆಡ್ ಮಾಸ್ಟರ್ಗಳು, ಟೀಚರ್ಸ್ಗಳ ಒಂದು ಪರಿಶ್ರಮದಿಂದ ಇವತ್ತು ನಾವು 11ನೇ ಸ್ಥಾನಕ್ಕೆ ಬಂದಿದ್ದೀವಿ. 19ರಿಂದ 11ನೇ ಸ್ಥಾನಕ್ಕೆ ಬಂದಿದ್ದೀವಿ. ಸುಮಾರು 8 ಸ್ಥಾನವನ್ನ ನಾವು ಮೇಲ್ಗಡೆ ಹೋಗಿದ್ದೀವಿ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ನಮ್ಮ SSLC ರಿಸಲ್ಟ್ ನಲ್ಲಿ ಸ್ಟೇಟ್ ಅವರೇಜ್ಗಿಂತ ನಾವು ಜಾಸ್ತಿ ಇದ್ದೀವಿ. 70% ಇದೆ, ಸ್ಟೇಟ್ ಅವರೇಜ್ 62% ಇದೆ. 70% ನಮ್ಮ ಜಿಲ್ಲೆನಲ್ಲಿ ಒಳ್ಳೆ ಅಂಕಗಳನ್ನ ಗಳಿಸ್ಕೊಂಡು ಮಾಡಿದೀವಿ ಅಂದ್ರೆ ಅದೆಲ್ಲ ನಿಮ್ಮ ಸಾಧನೆಯಿಂದ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 4ನೇ ಅಂಶ ಹೇಳ್ಬೇಕಂದ್ರೆ, ಏನು ತಾವು ವಿದ್ಯಾರ್ಥಿಗಳಿದ್ದೀರಾ, ಒಳ್ಳೆ ಅಂಕಗಳ ಗಳಿಸ್ಕೊಂಡಿದ್ದೀರಾ, ನಿಮ್ಮ ತಂದೆ ತಾಯಿ ಖುಷಿಯಾಗಿದೆ, ನಮಗೂ ಖುಷಿಯಾಗಿದೆ, ವಿಶೇಷವಾಗಿ ಮಾನ್ಯ ಶಾಸಕರಿಗೆ ಖುಷಿಯಾಗಿದೆ. ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಮಾಡ್ತಾ ಇದ್ದೀರಿ. ಅಭಿನಂದನೆ ಮಾಡ್ತಾ ಇರೋದು ನೀವೆಲ್ಲ ಸಂತೋಷವಾಗಿರ್ಲಿ ಅಂತ ಅಲ್ಲ, ಅಭಿನಂದನೆ ಮಾಡ್ತಾ ಇರೋದು ಮತ್ತಷ್ಟು ನಿಮ್ಮ ಸಾಧನೆ ಇರುವೆ, ಇನ್ನೂ ಕೂಡ ಜಾಸ್ತಿ ಬೆಳಿಲಿ ಅಂತ ಹೇಳಿ. ಹಾಗಾಗಿ ಇಲ್ಲಿಗೆ ಕೊನೆ ಆಗಬಾರ್ದು. ಕೆಲವು ಸಲ ಏನಾಗುತ್ತೆ, ಒಳ್ಳೆ ಅಂಕ ಗಳಿಸ್ಕೊಂಡಾಗ ನಾನು ಜಾಸ್ತಿ ಅಂಕ ತಗೊಂಡೆ, 99% ತೆಗ್ದೆ, 98% ತೆಗ್ದೆ ಅಂತ ಹೇಳಿ ತಲೆಗೆ ಜಾಸ್ತಿ ನೆತ್ತಿಗೆ ಏರ್ಬಿಟ್ಟು ಕೊನೆಗೆ ಮುಂದಿನ ವ್ಯಾಸಂಗದ ಶಿಕ್ಷಣಗಳು ಕಡಿಮೆ ಆಗ್ತಾ ಬರೋಂಥದ್ದು ನಿದರ್ಶನಗಳು ನಾವು ನೋಡಿದ್ದೇವೆ. ಅದಾಗಬಾರ್ದು. ಅದಕ್ಕೋಸ್ಕರ ಶಿಕ್ಷಣ ಅನ್ನುವಂಥದ್ದು ಯಾವಾಗಲೂ ಕೂಡ ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು. ಯಾಕೆ ಅಂತ ಹೇಳಿದ್ರೆ ನಿಂತ ನೀರಾದ್ರೆ ಅದು ಪಾಚಿ ಕಟ್ಟುತ್ತೆ, ಹರಿಯುವ ನೀರಾದ್ರೆ ನೀರು ಹರಿತಾ ಇದ್ರೆ ಶುದ್ಧವಾಗಿರುತ್ತೆ. ಅದಕ್ಕೋಸ್ಕರ ಸಕ್ಸಸ್ ಗಳಿಸಿದ್ದೀರಾ, ಸಂತೋಷ ಆಗ್ಲಿ. ನನ್ನ ಒಂದು ಕಿವಿ ಮಾತು ಅಂತ ಹೇಳಿದ್ರೆ ಈ ಒಂದು ವೇದಿಕೆ ಮೇಲೆ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಕ್ಸಸ್ ಇಸ್ ಇಂಪಾರ್ಟೆಂಟ್. ಸಾಧನೆ ಅನ್ನೋದು ಅತಿ ಮುಖ್ಯ, ಒಪ್ಕೊಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಸಕ್ಸಸ್ ಇಸ್ ಇಂಪಾರ್ಟೆಂಟ್, ಬಟ್ ಸಸ್ಟೈನಿಂಗ್ ದ ಸಕ್ಸಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅಟೈನಿಂಗ್ ದ ಸಕ್ಸಸ್. ಅದ ಅರ್ಥ ತಮಗೆ ಗೊತ್ತಾಗ್ಬೋದು. ಸಕ್ಸಸ್ ಅನ್ನು ಗಳಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಆ ಸಾಧನೆಯನ್ನ ಉಳಿಸ್ಕೊಂಡು ಹೋಗೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ತಮಗೆಲ್ಲ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೊನೆಯದಾಗಿ ಇನ್ನೊಂದು ಹೇಳ್ಬೇಕಂದ್ರೆ, ತಂದೆ ತಾಯಿಗಳೆಲ್ಲ ಇದ್ದೀರಾ, ಮಕ್ಕಳಿಗೆ ನಾನು ಹೇಳ್ಬೇಕಂತ ಹೇಳಿದ್ರೆ, ನೀವ್ಯಾರು ಕೂಡ ನಿಮ್ಮ ಮನೆಗಳಲ್ಲಿ ಇರುವಂತ ನಿಮ್ಮ ತಂದೆ ತಾಯಿಗಳನ್ನೇ ನಿಮ್ಮ ಬದುಕಿನ ರೋಲ್ ಮಾಡೆಲ್ ಆಗಿ ಅಕ್ಸೆಪ್ಟ್ ಮಾಡಿ. ಯು ಡೋಂಟ್ ಅಕ್ಸೆಪ್ಟ್ ಎನಿವನ್ ಔಟ್ಸೈಡ್ ಆಸ್ ಎ ರೋಲ್ ಮಾಡೆಲ್. ಫಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಓನ್ ಪೇರೆಂಟ್ಸ್ ಆಸ್ ಎ ರೋಲ್ ಮಾಡೆಲ್ ಅಟ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿರುವಂತ ಪ್ರತಿಯೊಬ್ಬ ನಿಮ್ಮ ತಂದೆ ತಾಯಿಗಳನ್ನೇ ನೀವು ಮಾದರಿಯಾಗಿ ಸ್ವೀಕರಿಸಿ. ತಂದೆ ತಾಯಿಗಳಿಗಿಂತ ಮಿಗಿಲಾದಂತ ಶಕ್ತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನೋದನ್ನ ಯಾವ ವ್ಯಕ್ತಿ ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಅವ್ರ ವ್ಯಕ್ತಿ ಖಂಡಿತವಾಗ್ಲೂ ಕೂಡ ಸಾಧನೆಯನ್ನ ಮಾಡ್ತಾರೆ. ಹಾಗಾಗಿ ತಂದೆ ತಾಯಿಗಳಿಗೆ ಗೌರವ ಕೊಡಿ. ಮತ್ತೆ ತಂದೆ ತಾಯಿಗಳು ತಾವೆಲ್ಲ ಇದ್ದೀರಾ, ತಮಗೆಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಯಾವ ಮಕ್ಕಳಿಗೂ ಕೂಡ ನೀವು ಆಸ್ತಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ದ ಅಸೆಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳನ್ನೇ ಅಸೆಟ್ ಮಾಡಬೇಕು.
ಏನಂತ ಹೇಳಿದ್ರೆ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಮನೆಗಳಲ್ಲಿ ಒಳ್ಳೆ ಸಂಸ್ಕಾರವನ್ನ ಬೆಳೆಸಿ, ಒಳ್ಳೆ ವಿದ್ಯೆ ಕೊಡಿ, ಒಳ್ಳೆ ನಡತೆ ಕಲಿಸಿ. ಹಾಗಾಗಿ ಮಕ್ಕಳನ್ನ ನೀವು ಬಹಳ ಮುಖ್ಯವಾಗಿ ಯೋಗವಂತರನ್ನಾಗಿ ಮಾಡೋದಕ್ಕಿಂತ ಮುಂಚಿತವಾಗಿ ಯೋಗ್ಯವಂತರನ್ನಾಗಿ ಮಾಡಿ. ನಾವೆಲ್ಲ ಏನ್ ಮಾಡ್ತೀವಿ, ಮಕ್ಕಳಿಗೆ ಆಸ್ತಿ ಮಾಡಿ ಯೋಗವಂತರನ್ನಾಗಿ ಮಾಡ್ತೀವಿ, ತಪ್ಪು ಅದು. ನನ್ನ ತಂದೆ ತಾಯಿಗಳು ಕಿವಿ ಮಾತು ಹೇಳೋದು, ನೀವು ಯಾವತ್ತೂ ಕೂಡ ನಿಮ್ಮ ಮಕ್ಕಳನ್ನ ಯೋಗವಂತರನ್ನಾಗಿ ಮಾಡಬೇಡಿ. ಯೋಗವಂತ ಅಂದ್ರೆ ನನ್ನ ಮಕ್ಳ ಹೆಸರಲ್ಲಿ ಎಷ್ಟು ಆಸ್ತಿ ಮಾಡಿದೀನಿ, ಎಷ್ಟು ಚಿನ್ನ ಖರೀದಿ ಇಟ್ಟಿದ್ದೀನಿ, ಮಕ್ಕಳಿಗೆ ಐಫೋನ್ ಕೊಡ್ಸಿದೀನಿ, ಆಸ್ತಿ ಮಾಡಿದೀನಿ, ಕಾರ್ ಕೊಡ್ಸಿದೀನಿ, ವಾಚ್ ಕೊಡ್ಸಿದೀನಿ, ಎಲ್ಲವೂ ಕೂಡ ಯೋಗ. ಹಾಗಾಗಿ ನನ್ನ ಪ್ರಕಾರ ನೀವು ಯೋಗವಂತರನ್ನಾಗಿ ಮಾಡಬೇಡಿ, ಯೋಗ್ಯವಂತರನ್ನಾಗಿ ಮಾಡಿ. ಯೋಗ್ಯವಂತರನ್ನಾಗಿ ಮಾಡ್ಬೇಕಂದ್ರೆ ಅದು ನಿಮ್ ಕೈಲಿದೆ. ಒಳ್ಳೆ ಸಂಸ್ಕಾರ ಕೊಡ್ಬೇಕು, ಒಳ್ಳೆ ನಡೆ ನುಡಿ ಕಲಿಸ್ಬೇಕು, ಒಳ್ಳೆ ಗುಣವನ್ನ ಕಲಿಸ್ಬೇಕು. ಜೊತೆಗೆ ನಿಮ್ಮ ಮಕ್ಕಳು ನಿಮ್ಮನ್ನ ರೋಲ್ ಮಾಡಲ್ಲ ಅಂತ ಅಕ್ಸೆಪ್ಟ್ ಮಾಡೋದಾದ್ರೆ ನೀವು ಕೂಡ ವ್ಯಕ್ತಿತ್ವದ ದೃಷ್ಟಿಯಿಂದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಪೋಷಕರಾಗಬೇಕು. ನಿಮ್ಮನ್ನ ನೋಡಿ ಮಕ್ಕಳು ಕಲಿಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಆಧುನಿಕ ಸಮಾಜದಲ್ಲಿ ಏನು ಇವತ್ತು ಮೊಬೈಲ್ ಹಾವಳಿಗಳಿಂದ ಹೆಚ್ಚೆಚ್ಚು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇರ್ತಕ್ಕಂಥ ನಾವೆಲ್ಲ ನೋಡಿದೀರಾ. ಪ್ರೀತಿ ಎಲ್ಲ ಮಕ್ಕಳು ಇವತ್ತು ಸಾಧನೆ ಮಾಡಿದೀರಾ ಅಂದ್ರೆ ಬಹುಶಃ ನೀವೆಲ್ಲರೂ ಕೂಡ ಹೆಚ್ಚು ಮೊಬೈಲ್ ಕಡೆ ಒಲವು ತೋರಿಸಲಿರೋದು ಸಾಧನೆ ಮಾಡಿರೋ ಸಂಖ್ಯೆ ಜಾಸ್ತಿ ಇದೆ. ನನ್ನ ಕಿವಿ ಮಾತು ಅಂತ ಹೇಳಿದ್ರೆ ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕು. ಯಾವತ್ತು ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ಮಿನಿಮಮ್ ಮೇಲೆ ಬಳಸಬೇಕಾಗತ್ತೆ. ಅದನ್ನ ದುರುಪಯೋಗವನ್ನ ಪಡಿಸ್ಕೊಳ್ಬಾರ್ದು. ಹೆಚ್ಚು ಪುಸ್ತಕಗಳನ್ನ ಓದಿ. ನಿಮಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ಅನ್ನೋದು ಮುಖ್ಯ ಅಲ್ಲ, ಅಥವಾ ನಿಮ್ಮ ಫೇಸ್ಬುಕ್ ನಲ್ಲಿ ಟ್ವಿಟರ್ ನಲ್ಲಿ ಎಷ್ಟು ಫಾಲೋವರ್ಸ್ ಇರೋದು ಮುಖ್ಯ ಅಲ್ಲ, ಬಟ್ ನಿಮ್ ಜೀವನದಲ್ಲಿ ಎಷ್ಟು ಪುಸ್ತಕ ಓದಿದಾರೆ ಅನ್ನೋದು ಮುಖ್ಯ. ನೀವು ನನ್ನ ಟ್ವಿಟರ್ ಅಕೌಂಟ್ ಇದೆ, ಫೇಸ್ಬುಕ್ ಅಕೌಂಟ್ ಇದೆ, ಅಲ್ಲಿ ಇಷ್ಟು ಜನ ಫಾಲೋವರ್ಸ್ ಇದೆ ಅಂತ ಕೌಂಟ್ ಮಾಡ್ತಿರಲ್ಲ, ಅದು ಕೌಂಟ್ ಮಾಡೋದು ಬೇಡ. ಅದ್ರ ಬದಲಾಗಿ ಜೀವನದಲ್ಲಿ ಎಷ್ಟು ಪುಸ್ತಕ ಓದಿದಿರಾ, ಈ ತಿಂಗಳಲ್ಲಿ ಎಷ್ಟು ಪುಸ್ತಕ ಓದಿದೆ, ಕಳೆದ 6 ತಿಂಗಳಲ್ಲಿ ಎಷ್ಟು ಪುಸ್ತಕ ಓದಿದೆ, ಕಳೆದ 1 ವರ್ಷದಲ್ಲಿ ಎಷ್ಟು ಪುಸ್ತಕ ಓದಿದೆ ಅಂತ ನೀವು ಅದನ್ನು ಕೌಂಟ್ ಮಾಡಿ ಇಟ್ಕೊಳ್ಳಿ. ಅದು ನಿಮ್ಮ ಜೀವನಕ್ಕೆ ಸಾರ್ಥಕತೆ ಆಗುತ್ತೆ ಅಂತ ಹೇಳ್ತಾ, ಒಳ್ಳೆಯದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನನ್ನ ಹೃದಯಾಂತರದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಸಂತೋಷ ಆಗಿದೆ ಈ ಕಾರ್ಯಕ್ರಮವನ್ನು ನೋಡಿ. ಹಾಗಾಗಿ ನನಗೆ ತುಂಬಾ ಮೆಚ್ಚುಗೆ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. 2024 ಮತ್ತು 25ನೇ ಸಾಲಿನಲ್ಲಿ ಈ ವ್ಯಾಪ್ತಿಯಲ್ಲಿ SSLC ಮತ್ತು PUCಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಇವತ್ತಿನ ಈ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲು ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇನ್ನೋರ್ವ ಸ್ವಾಮೀಜಿಯವರಾದ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಪಾದಗಳಿಗೆ ಸಹಿತ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಸಾಹೇಬ್ರೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಸಾಹೇಬ್ರೆ, ಇವತ್ತಿನ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಪೋಷಕ ಬಂಧುಗಳೇ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ನಾನು ನೋಡ್ತಾ ಇದ್ದಾಗ ಅನಿಸ್ತಾ ಇದೆ, ಪ್ರತಿಭಾವಂತ ವಿದ್ಯಾರ್ಥಿಗಳಂತಂದ್ರೆ ವಿದ್ಯಾರ್ಥಿನಿಯರಂತೇಳಿ ಅನಿಸ್ತಾ ಇದೆ. ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಇವತ್ತು ಒಂದು ಪುರಸ್ಕಾರವನ್ನ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ. ಹುಡುಗರು ಇದ್ದಾರ? ಎಲ್ಲಾದ್ರೂ ಕೈ ಎತ್ತಿ ನೋಡೋಣ, ಯಾರಾದ್ರೂ ಒಂದೆರಡು. SSLC PUCಯಲ್ಲಿ ಸಾಧನೆ ಮಾಡಿದವರು ಹುಡುಗಿಯರೇ ಮುಂದಿದ್ದಾರೆ. ಹುಡುಗರು ಬೆರಳ ಎಣಿಕೆಯಲ್ಲಿದ್ದಾರೆ ನೋಡಿ, ಹೇಳ್ತಾ ಇದ್ದಾರೆ. ಸೊ ಎಷ್ಟೊಂದು ಹುಡುಗರು ಇದ್ದಾರಲ್ಲ, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಓದ್ತಾ ಇಲ್ವಾ, ಯಾಕೆ ಹಿಂದೆ ಬೀಳ್ತಾ ಇದ್ದಾರೆ? ನಾವು ನೋಡಿದ್ರೆ ಅನಿಸ್ತದೆ. ನಾನು ಸಾಕಷ್ಟು ಎಕ್ಸಾಮ್ಗಳನ್ನ ನೋಡ್ತಾ ಬಂದಿರುವಾಗ ಅನಿಸ್ತದೆ, ಇದು ಕಲಿಕೆ ಅನ್ನೋದು ಒಂದು 100 ಮೀಟರ್ ರೇಸ್ ಅಲ್ಲ, ಇದು ಒಂದು ಮ್ಯಾರಥಾನ್ ಸ್ಪರ್ಧೆ ಇದ್ದಾಗೆ. ಯಾರು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರೇ ನಿಜವಾಗ್ಲೂ ಸಾಧನೆ ಮಾಡೋರು. ಬಹಳಷ್ಟು ಜನ ಬಾಲಿಕೆಯರು 10th ನಲ್ಲಿ PUCಯಲ್ಲಿ ಉತ್ತಮ ಅಂಕ ಪಡಿತಾರೆ, ಡಿಗ್ರಿಯಲ್ಲಿ ಕಮ್ಮಿ ಹಾಕೊಂಡು ಹೋಗ್ತಾರೆ. ಅದಾದ್ಮೇಲೆ ಇನ್ನೂ ಹೆಚ್ಚಿನ ಪರೀಕ್ಷೆ ಬಂದಂಗೆ ಕಮ್ಮಿ ಹಾಕೊಂಡು ಹೋಗ್ತಾರೆ. ಅದೇ ತರ ಹುಡುಗರು ಜಾಸ್ತಿ ಹಾಕೊಂಡು ಹೋಗ್ತಾರೆ. ಯಾಕೆ ಇದಕ್ಕೆಲ್ಲ ಕಾರಣ? ಒಂದು
ಹಲವಾರು ಕಾರಣ ಇದೆ. ಇವತ್ತಿನ ಒಂದು ನ್ಯೂಸ್ ಪೇಪರ್ನಲ್ಲಿ ನಾನು ಓದ್ತಾ ಇರುವಾಗ ತೋರಿಸಿದ್ರು, ಅದರಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳಾಗುವುದು ಮಂಡ್ಯ ಜಿಲ್ಲೆ. ಬಾಲ್ಯ ವಿವಾಹ ಆಗುವುದು ಮಂಡ್ಯ ಜಿಲ್ಲೆ. ಅದೇ ರೀತಿ ಪೋಕ್ಸೋ ಪ್ರಕರಣಗಳು ಅತಿ ಹೆಚ್ಚಾಗುವುದು ನಮ್ಮ ರಾಜ್ಯದಲ್ಲಿ ಟಾಪ್ 5 ನಲ್ಲಿ ಬರುವುದು ನಮ್ಮ ಮಂಡ್ಯ ಜಿಲ್ಲೆ. ಇದಕ್ಕೆ ಕಾರಣ ಸಾಮಾಜಿಕ ಕಾರಣ ಹಲವಾರು ಇರಬಹುದು. ನೀವೆಲ್ಲ 10th ಓದ್ತೀರಿ, PUC ಮಾಡ್ತೀರಿ, ಆದ್ರೆ ನಂತರದ ದಿನಗಳಲ್ಲಿ ಪೋಷಕರ ಒತ್ತಡಕ್ಕನೋ ಅಥವಾ ನೀವಾಗೇನೋ ಮದುವೆ ಮಾಡ್ಕೊಳ್ಳೋದು ಇರ್ಬೋದು, ಅಥವಾ ಒಬ್ರು ಯಾರ ಜೊತೆನೋ ಹೋಗೋದಿರ್ಬೋದು. ಈ ತರದ ಘಟನೆಗಳು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಸೊ ಬೇಸಿಕ್ ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮಗೆ ಒಂದ್ಸಲ ನಾವು ಎಜುಕೇಶನ್ ಅನ್ನೋದು ನಿಂತೋದ್ರೆ ಮುಂದೆ ಯಾವ ಕಾರಣಕ್ಕೂ ನಾವು ಏನೋ ಸಾಧನೆ ಮಾಡಿದ್ರು ಸಹಿತ ಅದನ್ನ ಮುಗಿಸ್ಲಿಕ್ಕೆ ಆಗಲ್ಲ. ಯಾವಾಗ ನಾವು ಕಲಿಯುವ ವಯಸ್ಸಿನಲ್ಲಿ ನಾವು ಕಲಿತೀವಿ, ಆವಾಗ ಕಲಿತಿದ್ದು ಮಾತ್ರ ಅದು ಇರ್ತದೆ. ಹೀಗಾಗಿ ಪೋಷಕರು ಬಹಳಷ್ಟು ಜನ ಬಂದಿದ್ದೀರಿ. ನಾವು ಅನಾಲಿಸಿಸ್ ಸಹಿತ ಮಾಡಿದ್ದೀವಿ. ಈ ಬಾಲ್ಯ ವಿವಾಹಕ್ಕೆ ಅಥವಾ ಪೋಕ್ಸೋ ಪ್ರಕರಣಕ್ಕೆ ಕಾರಣಗಳು ಏನಂತೇಳಿ ನಾವು ಕಂಡಿದಾಗ 2 ರೀತಿಯ ಕಾರಣಗಳನ್ನು ನಾವು ನೋಡಿದ್ವಿ. ಒಂದು, ಮನೆಯಲ್ಲಿ ನಮ್ಮ ಮಗಳು ದೊಡ್ಡವರಾದು ವಯಸ್ಸಾಯ್ತು, ಇನ್ನು ಮದುವೆ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಬೇಗ ಮದುವೆ ಮಾಡಿಬಿಡ್ತಾರೆ. 16 ವರ್ಷಕ್ಕೂ 17 ವರ್ಷಕ್ಕೂ ಮದುವೆ ಮಾಡ್ತಾರೆ. ಮದುವೆ ಆಗಿ ಒಂದು 6 ತಿಂಗಳಲ್ಲಿ ಗರ್ಭಿಣಿ ಆದ ತಕ್ಷಣ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದ ತಕ್ಷಣ ಗೊತ್ತಾಗ್ತದೆ, ಅವ್ರು ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಇಲ್ಲ, ಇವರು ಮೈನರ್ ಇದ್ದಾಳೆ ಅಂತ ಹೇಳಿ ನಮ್ಮ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಆವಾಗ ನಾವು ಏನ್ ಮಾಡ್ಬೇಕಾಗ್ತದೆ? ಆ ಗಂಡನ ಅರೆಸ್ಟ್ ಮಾಡಬೇಕು, ಮದುವೆ ಮಾಡಿಸೋರ್ನ ಅರೆಸ್ಟ್ ಮಾಡಬೇಕು, ಈ ಗರ್ಭಿಣಿಯಾದ ಹುಡುಗಿನ ಎಲ್ಲೋ ಒಂದು ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಬೇಕಾಗ್ತದೆ. ಇಂಥ ಪ್ರಸಂಗಗಳು ಪೋಷಕರು ಮಾಡುವ ಒಂದು ಅವಾಂತರದಿಂದ ಆಗ್ತವೆ. ಇನ್ನು ಕೆಲವು ಸಲ ಏನೋ ಆಗ್ತದೆ, ಹುಡುಗಿಯರು ಏನು ಫೋನ್ನಲ್ಲಿ ಯಾರ ಜೊತೆ ಮಾತಾಡೋದು, ಯಾವುದೋ ಒಂದು ಹುಡುಗನ ಲವ್ ಮಾಡ್ತಾ ಇರೋದು, ಅದನ್ನ ನೋಡಿ ಪೋಷಕರು ಏನ್ ಮಾಡ್ತಾರೆ, ಅವಸರದಲ್ಲಿ ಬೇರೆ ಕಡೆ ಮದುವೆ ಮಾಡಿ ಬಿಟ್ಟು ಬಿಡ್ತಾರೆ. ಈ 2 ಸಂದರ್ಭಗಳಲ್ಲಿ ಸಹಿತ ನಮಗೆ ಬಹಳಷ್ಟು ಬಾಲ್ಯ ವಿವಾಹ ಪ್ರಕರಣಗಳು ಮತ್ತು ಪೋಕ್ಸೋ ಪ್ರಕರಣಗಳು ವರದಿಯಾಗ್ತಾ ಇದ್ದಾವೆ. ಹೀಗಾಗಿ ನಾನು ವಿದ್ಯಾರ್ಥಿನಿಯರಿಗೂ ಅಷ್ಟೇ ಮತ್ತೆ ಪೋಷಕರಿಗೆ ತಿಳಿಸೋದೇನೆಂದ್ರೆ, ಬೇಸಿಕ್ ಎಜುಕೇಶನ್ ಅಂತಂದ್ರೆ ಮಿನಿಮಮ್ ಡಿಗ್ರಿ ಆಗುತ್ತಾನ ಹುಡುಗಿಯರು ಆ ಕಡೆ ನೋಡ್ಬಾರ್ದು, ಪೋಷಕರು ಸಹಿತ ಡಿಗ್ರಿ ಆಗುತ್ತಾನ ಯಾವುದೇ ಕಾರಣಕ್ಕೂ ಮದುವೆ ಮಾಡೋದಿರ್ಬೋದು, ಇನ್ನೊಂದು ಏನು ಯೋಚನೆ ಮಾಡಬಾರ್ದು. ಅವರಿಗೆ ಸರಿಯಾದ ಒಂದು ಶಿಕ್ಷಣ ಕೊಡಿ, ಡಿಗ್ರಿವರೆಗೆ ಮಾಡಲಿ. ಅದ ನಂತರದಲ್ಲಿ ಅವರು ಓದಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಮುಂದುವರಿತಾರೆ, ಇಲ್ಲ ಅಂತಂದ್ರೆ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಹೀಗಾಗಿ ನಾನು ಯಾಕೆ ಹೇಳಿದೆ ಮ್ಯಾರಥಾನ್ ಸ್ಪರ್ಧೆ ಅಂತೇಳಿ. 100 ಮೀಟರ್ ರೇಸ್ ಓಡಿ ಮುಗಿಸೋದಲ್ಲ ಇದು ಜೀವನ ಅನ್ನೋದು ಒಂದು ಹೋರಾಟ. ಸತತವಾದ ಪ್ರಯತ್ನ ಯಾರು ಮಾಡ್ತಾರೆ, ಸತತವಾದ ಒಂದು ಶ್ರದ್ಧೆ ತಾಳ್ಮೆ ಯಾರಿಗಿರ್ತದೆ, ಅವನು ಜೀವನದಲ್ಲಿ ಸಾಧನೆ ಮಾಡ್ತಾನೆ. ಹಂಗಾಗಿ ನೀವೆಲ್ಲರೂ ಮ್ಯಾರಥಾನ್ ಸ್ಪರ್ಧೆ ಓಡಲಿಕ್ಕೆ ತಯಾರಾಗಬೇಕು. ಮ್ಯಾರಥಾನ್ ಅಂತಂದ್ರೆ ಮುಗಿಯುವುದಲ್ಲ, ನಿರಂತರವಾಗಿ ಹೋಗ್ತದೆ. ಅದಕ್ಕೆ ನೀವು ಸತತವಾಗಿ ನೀವು ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಸಕ್ಸಸ್ ನಿಮಗೆ ಸಿಗ್ತದೆ ಅಂತೇಳಿ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ. ಇನ್ನೊಂದು, ಇವತ್ತು ನಾವು ಕಲೀಲಿಕ್ಕೆ ಅಥವಾ ನಮ್ಮ ಸ್ಟಡಿಗೆ ಮೇನ್ ಚಾಲೆಂಜ್ ಆಗಿ ನಿಂತಿರೋದು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ಗಳು. ಈ ಮೊಬೈಲ್ಗಳು ಸ್ಕ್ರೀನ್ ಟೈಮ್ ಅಂತೇಳಿ ಕರೀತಾರೆ. ಈಗ ಅದೊಂದು ವ್ಯಾಖ್ಯಾನ ಮಾಡಿಬಿಟ್ಟಿದೆ ಸ್ಕ್ರೀನ್ ಟೈಮ್ ಅಂತೇಳಿ. ಯಾರು ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡ್ತಾರೋ ಅವರು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಈ ಮೊಬೈಲ್ ಬಿಟ್ಟು ಹೊರಗೆ ಬರ್ತಾರೆ ಅವನು ಏನಾದ್ರು ಒಂದು ಸಾಧನೆ ಮಾಡ್ತಾನೆ. ಇಲ್ಲ ಅಂತಂದ್ರೆ ಅದರಲ್ಲಿ ಬಿದ್ದು ಏನು ಮಾಡಲಾಗದೆ ಮನೆಯವರಿಗೂ ದಂಡಪಿಂಡಗಳಾಗಿ ಹೋಗ್ತಾರೆ. 4 ಜನ ಸಮಾಜಕ್ಕೆ ಸಹಿತ ಅವರಿಂದ ಯಾವುದೇ ಒಂದು ಉಪಯೋಗ ಸಹಿತ ಆಗುದಿಲ್ಲ. ಹೀಗಾಗಿ ನೀವೇನಾದ್ರೂ ಸಾಧನೆ ಮಾಡ್ಬೇಕಂತಂದ್ರೆ ನಿಮ್ಮ ಮೊಬೈಲು ಮತ್ತು ಸೋಷಿಯಲ್ ಮೀಡಿಯಾ ಇದರಿಂದ ಹೊರಗೆ ಬಂದ್ರೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗಿ ಆಗ್ತೀರಾ. ಎಲ್ಲರಿಗೂ ಇರೋದು ಅದೇ 24 ಗಂಟೆ. 24 ಗಂಟೆಯಲ್ಲಿ ನೀವು 4-5 ಗಂಟೆ ಮೊಬೈಲ್ ನಲ್ಲಿ ಕಳೆದ್ರೆ ನೀವು ಹೇಗೆ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದೇ ರೀತಿ ಸತತವಾಗಿ 15-16 ಗಂಟೆ ಓದುವ ಹುಡುಗನಿಗೂ ಮತ್ತೆ 4-5 ಗಂಟೆ ಮೊಬೈಲ್ ಉಪಯೋಗಿಸುವ ಹುಡುಗರಿಗೆ ಹೇಗೆ ಸಾಧ್ಯ ಕಾಂಪಿಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹೀಗಾಗಿ ನೀವೆಲ್ಲ ಪೋಷಕರು ಸಹಿತ ಬಹಳ ಜವಾಬ್ದಾರಿ ಇದೆ. ಮಕ್ಕಳಿಗೆ ತಾವು ಸಹಿತ ಮೊಬೈಲ್ ಅನ್ನ ತಾವು ಉಪಯೋಗಿಸೋದು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ಸಹಿತ ಓದಲಿಕ್ಕೆ ತಿಳಿಸಿ. ಅನೇಕ ಬುಕ್ಗಳು ಇರ್ತವೆ, ಗ್ರಂಥಾಲಯಗಳಿಗೆ ಹೋಗಿ ಓದಿ. ಯಾರು ಪುಸ್ತಕಗಳನ್ನು ಹೆಚ್ಚಿಗೆ ಓದ್ತಾರೋ ಅವರು ನಿಜವಾಗ್ಲೂ ಮುಂದಿನ ಒಂದಿನ ಒಳ್ಳೆ ಸಾಧನೆ ಮಾಡೇ ಮಾಡ್ತಾರೆ. ಹೀಗಾಗಿ ಆ ಪೋಷಕರಿಗೆ ಬಹಳ ಜವಾಬ್ದಾರಿ ಇದೆ. ತಮ್ಮ ಮಕ್ಕಳನ್ನ ಸರಿ ದಾರಿಗೆ ತರಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತಾ, ಹುಡುಗರು ಇವತ್ತು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು, ನಾವು ಸಾಧನೆ ಮಾಡಿಲ್ಲ ಅಂತೇಳಿ ಹೇಳ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಸಹಿತ ಒಳ್ಳೆಯ ಒಂದು ತಾಳ್ಮೆಯಿಂದ ಸತತವಾದ ಪ್ರಯತ್ನದಿಂದ ನೀವು ಸಹಿತ ಒಂದು ಒಳ್ಳೆಯ
ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಪ್ರಯತ್ನ ಮುಂದುವರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನ್ಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ನಾವು ಶಾಲೆಯಲ್ಲಿ ಸ್ಕೂಲ್ ಆರಂಭ ಆಗಿದ ತಕ್ಷಣ ಮೊದಲು ಹೇಳೋದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಈ ಗುರುಗಳಿಗೆಲ್ಲ ಗುರು ಯಾರು? ಯಾರು ಎಲ್ಲ ಸೈಲೆಂಟ್ ಆಗೋದು ಹೆಂಗೆ? ಜಗದ್ಗುರು. ಇವತ್ತು ನಮ್ಮ ಜೊತೆ ಇರುವ ಜಗದ್ಗುರು ಯಾರು? ಯಾರು? ನಾವು ಇನ್ನ ಲೇಟ್ ಮಾಡ್ತೀವಿ, ಯಾಕಂದ್ರೆ ಏನು ಉತ್ತರ ಹೇಳಿಲ್ಲ ಅಂದ್ರೆ. ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಇದ್ದಾರೆ. ಅವರು ಬಹಳ ಪ್ರೀತಿಯಿಂದ ನಾನು ಶಾರ್ಟ್ ನೋಟಿಸ್ ಕೊಟ್ಟರು ಕೂಡ ಅವ್ರನ್ನ ಕೇಳ್ಕೊಂಡೆ, ಮಕ್ಕಳಿಗೆ ನಿಮ್ಮ ಪ್ರವಚನ ಕೇಳಬೇಕು, ನಿಮ್ಮ ಕೈಯಿಂದ ಆಶೀರ್ವಾದ ಮಾಡಬೇಕು, ಆ ಪ್ರತಿಭಾ ಪುರಸ್ಕಾರ ಅವ್ರ ಮಕ್ಕಳು ಈ ದೇಶವನ್ನ ತಿರುಗಿ ನೋಡೋ ತರ ಸಾಧನೆ ಮಾಡೋ ಮಕ್ಕಳಾಗಬೇಕು, ಮಂಡ್ಯದ ಮಕ್ಕಳು ನೀವು ಬರಬೇಕು ಅಂತ ನಿನ್ನೆ ರಾತ್ರಿ ಕೇಳಿದಾಗ ಅವರು ಹಲವಾರು ಕಾರ್ಯಕ್ರಮಗಳನ್ನ ಬಿಟ್ಟು ನಮ್ಮ ಮಂಡ್ಯದ ಮಕ್ಕಳು, ನನ್ನ ಜಿಲ್ಲೆಯ ಮಕ್ಕಳು, ನನ್ನ ತವರಿನ ಮಕ್ಕಳಿಗೆ ನಾನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆ ಬಂದು ಕೂತಿದ್ದಾರೆ. ಅವರಿಗೆ ದೊಡ್ಡ ಚಪ್ಪಾಳೆಯನ್ನ ನೀವು ಹೊಡಿಬೇಕು. ಶಿಕ್ಷಣ ಎಂಬುದು ಹುಲಿ ಹಾಲಿನಂತೆ, ಅದನ್ನ ಕುಡಿದವನು ಗರ್ಜಿಸುತ್ತಾನೆ. ಶಿಕ್ಷಣವನ್ನ ಹಾಲನ್ನ ಕುಡಿದ್ರೆ, ಅಂದ್ರೆ ನೀವು ಶಿಕ್ಷಣವನ್ನ ಪಡೆದ್ರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಹೆಸರನ್ನ ತರ್ತೀರಾ. ನಿಮ್ಮ ಸಾಧನೆ ಇವತ್ತು ಕಾರ್ಯಕ್ರಮ ಹಾಕೊಂಡಿರೋದು ನಿಮ್ಮ ಬರೀ ನಾವು ಸನ್ಮಾನ ಮಾಡಿ ಹೋಗ್ಬೇಕಂತಲ್ಲ, ನಿಮ್ಮ ಸಾಧನೆ ಈ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ, ಮಂಡ್ಯಕ್ಕೆ ಹೆಸರು ತರಬೇಕು. ನೀವೆಲ್ಲ ಪ್ರತಿಭಾ ಪುರಸ್ಕಾರ ತಗೊಂಡು ನಾಳೆ ಒಂದು ದಿನ ಈ ಸ್ಟೇಜಲ್ಲಿ ಕೂತು ಮುಂದಿನ ಪೀಳಿಗೆಯ ಮಕ್ಕಳಿಗೆ ನೀವೆಲ್ಲ ಪ್ರತಿಭಾ ಪುರಸ್ಕಾರವನ್ನ ಸನ್ಮಾನ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಸಿಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಅಂಬೇಡ್ಕರ್ ಇಲ್ಲೆಲ್ಲ ನಿಂತಿರೋದೆಲ್ಲ ನೋಡಿದ್ರೆ ಅಂಬೇಡ್ಕರ್ ಭವನ ಸಾಲಲ್ಲ. ಮುಂದಿನ ವರ್ಷ ದೊಡ್ಡ ಮೈದಾನದಲ್ಲಿ ಇನ್ನೂ ಬೃಹತ್ತಾಕಾರವಾಗಿ ಈ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮುಂದೆ ಘೋಷಣೆಯನ್ನ ಮಾಡ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ಪ್ರತಿಭಾ ಪುರಸ್ಕಾರ, ನಗದು ಬಹುಮಾನ ಎಲ್ಲವನ್ನ ಕೊಡ್ತೀವಿ. ನೀವೆಲ್ಲ ಸಾಧನೆಯನ್ನ ಮಾಡಬೇಕು, ಇನ್ನೂ ಹೆಚ್ಚಿನ ಶಿಕ್ಷಣವನ್ನ ಪಡಿಬೇಕು. ಯಾರು ಮಕ್ಕಳು ಶಿಕ್ಷಿತರಿಂದ ವಂಚಿತರಾಗಬಾರ್ದು. ಶಿಕ್ಷಣವನ್ನ ಕಲಿತರೆ ನೀವು ಈ ದೇಶಕ್ಕೆ ಹೆಸರನ್ನ ತಂದುಕೊಡ್ತೀರಾ. ನೀವು ಈ ಭವ್ಯ ಭಾರತದ ಮುಂದಿನ ಪ್ರಜೆಗಳು. ನಿಮ್ಮಲ್ಲಿ ಆ ಶಿಕ್ಷಣ ಅಡಗಿದೆ 90%. ನಾವೆಲ್ಲ ಇವಾಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇಲ್ಲ. ನಾವೆಲ್ಲ ಹೋಗ್ಬೇಕಾದ್ರೆ ಥರ್ಡ್ ಕ್ಲಾಸ್ ಇತ್ತು. ನನ್ನ ಹೆಸರು SSLC ಥರ್ಡ್ ಕ್ಲಾಸು, PUC ಥರ್ಡ್ ಕ್ಲಾಸ್ ಆಗಿತ್ತು. ನೀವೆಲ್ಲ 90% ತೆಗೆದಿರಾ, ನಿಮ್ದೆಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಇರುತ್ತೆ. ಅದಕ್ಕೆ ನಾನು ಬಹಳ ಹೆಮ್ಮೆಯಿಂದ ನಿಮ್ಮನ್ನ ಸನ್ಮಾನ ಮಾಡಬೇಕು ಅಂತ ಹೇಳಿ ಇಲ್ಲಿ ಕರೆದು ಕೂರಿಸ್ತೀನಿ. ನಿಮ್ಮ ಸಾಧನೆ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಇವತ್ತು ಮಂಡ್ಯ ಬದಲಾಗಿದೆ. ಕಳೆದ 2 ವರ್ಷದಿಂದ ಮಂಡ್ಯದಲ್ಲಿ ಒಂದು 3 ರಿಂದ 4 ಸಾವಿರ ಉದ್ಯೋಗಗಳನ್ನ ನೇರ ಹಾಗೂ ಇಂಡೈರೆಕ್ಟ್ ಆಗಿ ನಾನು ಸೃಷ್ಟಿಯನ್ನ ಮಾಡಿದ್ದೇನೆ. ಒಬ್ಬ ಯುವಕನನ್ನ ಗೆಲ್ಲಿಸಲಿಕ್ಕೆ ಉತ್ತಮವಾದ ರಸ್ತೆ, ಉತ್ತಮವಾದ ವಾತಾವರಣವನ್ನ ಸೃಷ್ಟಿ ಮಾಡೋದ್ರಿಂದ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿರೋದ್ರಿಂದ ಹಲವಾರು ಉದ್ಯಮಗಳು ಮಂಡ್ಯಕ್ಕೆ ಬರ್ತಾ ಇದೆ. ನೀವು ಅನ್ಕೊಂಡಾಗೆ ಅಲ್ಲೊಂದು ಡಿಮಾರ್ಟ್ ಆಗಿದೆ, ಜೋಡೋ ಆಗಿದೆ, ಬಿಗ್ ಬಜಾರ್ ಆಗಿದೆ, ಮಕ್ಕಳ ಒಂದು ಮಾಲ್ ಆಗಿದೆ, ಥಿಯೇಟರ್ ಬರ್ತಾ ಇದೆ. ಇದರಿಂದ ಒಂದೊಂದು ಮಾಲ್ಗಳಲ್ಲಿ ನಿಮಗೆ 500 ಜನಕ್ಕೆ. ಮೊದಲೆಲ್ಲ ಕಾರ್ ತಗೊಂಡು, ಇನ್ನೋವಾ ಕಾರ್ ತಗೋಬೇಕಾದ್ರೆ ನಾವು ಮೈಸೂರು, ಬೆಂಗಳೂರು ಹೋಗಬೇಕು. ಇವತ್ತು ಬಹಳ ದೊಡ್ಡ ಕಾರುಗಳ ಶೋರೂಮ್ ಮಂಡ್ಯಗೆ 2 ವರ್ಷದಲ್ಲಿ ಬಂದಿದೆ. ಇದರಿಂದ ನೇರವಾಗಿ ಉದ್ಯೋಗ ಯಾರು ಸಿಕ್ಕಿದೆ? ನಮ್ಮ ಮಂಡ್ಯದ ಮಕ್ಕಳು ಸಿಕ್ಕಿದೆ. ಇದರಿಂದ 3 ರಿಂದ 4 ಸಾವಿರ ಉದ್ಯೋಗ ಇವತ್ತು ಮಂಡ್ಯದಲ್ಲಿ ಸೃಷ್ಟಿಯಾಗಿದೆ. PUC ಓದೋರು ಸಿಗ್ತಾ ಇದೆ, LLB ಓದಿರೋರು ಸಿಗ್ತಾ ಇದೆ, ಮೆಡಿಕಲ್ ಸ್ಟೂಡೆಂಟ್ಗಳು ಸಿಗ್ತಾ ಇದೆ, ಆಸ್ಪತ್ರೆಗಳು ಬರ್ತಾ ಇದೆ. ಇದರಿಂದ ಮಂಡ್ಯ ಒಂದು ರೀತಿಯ ಬದಲಾವಣೆಯನ್ನ ಕಳೆದ 2 ವರ್ಷಗಳಿಂದ ಕಾಣ್ತಾ ಇದೆ. ಇನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಂಡ್ಯವನ್ನ ಅಭಿವೃದ್ಧಿ ಮಾಡೋಣ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಇಡೀ ಹೊಸ ನವ ಮಂಡ್ಯವನ್ನ ಕಟ್ಟೋಣ ಅಂತ ಹೇಳಿ ಜಾಸ್ತಿ ಇವತ್ತು ಮಾತಾಡೋಣ. ಗುರುಗಳಿಗೆ ಬೇರೆ ಕಾರ್ಯಕ್ರಮ ಇದೆ. ನಾನು ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀನಿ. ಕಾರ್ಯಕ್ರಮದ ನಂತರ ನೀವೆಲ್ಲ ಊಟ ಮಾಡಿ ಹೋಗ್ಬೇಕು ಅಂತೇಳಿ ಗುರುಗಳ ಮಾತನ್ನ ಕೇಳೋಣ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತೆ ಎಲ್ಲ ಮಕ್ಕಳಿಗೂ SSLC 1ನೇ ಕ್ಲಾಸಿಂದ SSLC ವರೆಗೂ ನಾನು ಬ್ಯಾಗ್ ಅನ್ನ ಮಾಡಿಸಿದ್ದೀನಿ. ಮುಂದಿನ ವಾರ ಆ ಕಾರ್ಯಕ್ರಮ ಮಾಡಿ ಮಂಡ್ಯದ 25,000 ಮಕ್ಕಳುಗಳಿಗೂ ಸ್ಕೂಲ್ ಬ್ಯಾಗ್ ಅನ್ನ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ತೀನಿ. ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಮಹಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ
ಏಕಂ ನಿತ್ಯಂ ನಿವರಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರ ಸುಂದರಿ. ಸದ್ಗುರುಗಳ ದಿವ್ಯಚೇತನಕ್ಕೆ ಮನಸ್ಸಾರಂಭಿಸಿ ವೇದಿಕೆಯಲ್ಲಿ ಉಪಸ್ಥಿತ ಆದಿಚುಂಚನ ಸಂಸ್ಥಾನದ ಹಿರಿಯ ಯತಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳು ಉಪಸ್ಥಿತಿಯಿದೆ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಶ್ರದ್ಧೆಯಿಂದ ಆಸ್ಥೆಯಿಂದ ಮಾಡಿರ್ತಕ್ಕಂಥ ಮಂಡ್ಯ ಕಂಡಂಥ ಒಬ್ಬ ಜನಪ್ರಿಯ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಪ್ರೀತಿಯ ರವಿ ಕಣಿಗಾರ್ ಅವರೇ, ಡಿ ಸಿ ಅವರು ಮಾತನಾಡಿದರು. ಡಾಕ್ಟರ್ ಕುಮಾರ್ ಅವರಿಗೆ ಇನ್ನಷ್ಟು ಸಮಯ ಬೇಕಾಗಿತ್ತು, ಆದರೆ ಅವರು ಮೀಟಿಂಗ್ಸ್ ಇದ್ದಾರೆ. ಪ್ರಾರಂಭದಲ್ಲಿ ಸ್ವಲ್ಪ ಮಾತುಗಳನ್ನು ಹೇಳಿ ಮೊದಲನ್ನು ಕೂಡ ಹೊರದೂಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು IPS ಆಫೀಸರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಇಂದಿನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ನೇರ ಸವಾಲುಗಳ ಮಾತುಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರದ ಮಾತುಗಳನ್ನ ಹೇಳಿದ್ದಾರೆ ಪೋಷಕರಿಗೆ ಮತ್ತು ಮಕ್ಕಳಿಗೆ. ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಪ್ರೀತಿಯ ಮಕ್ಕಳೇ, ಪೋಷಕರಿದ್ದಾರೆ, ಮಾಧ್ಯಮ ವರ್ಗದವರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಒಂದು ಕಡೆ ಹಗಲು ರಾತ್ರಿ ನೀವು ಶ್ರಮಪಟ್ಟು ಕಷ್ಟ ಬಿದ್ದು ಪ್ರತಿಭಾನ್ವಿತರಾಗಿ ಲಕ್ಷಾಂತರ ಮಂದಿ ಮಕ್ಕಳಲ್ಲಿ ನೀವು ಮಾತ್ರ ಏಕೆ ಶ್ರೇಷ್ಠರು ಎಂಬುದನ್ನು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ, ನಿಮ್ಮನ್ನು ಪ್ರೊಜೆಕ್ಟ್ ಮಾಡಲಿಕ್ಕೋಸ್ಕರ, ನಿಮ್ಮ ಸಾಧನೆಯನ್ನು ಗುರುತಿಸಲಿಕ್ಕೆ, ಶ್ಲಾಘನೆ ಮಾಡಲಿಕ್ಕೋಸ್ಕರ ಮಾಡಿದಂಥ ಈ ಒಂದು ಕಾರ್ಯಕ್ರಮ. ಹಾಗಾಗಿ whole society is going to respect you and they are going to applaud with a great applause for your achievement, for your effort which you have put for achievements. ಇದು ಮಾತನಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಕಾರಣ ಎಲ್ಲರೂ ಕೂಡ ಬೇಗ ಹೋಗಬೇಕಾಗಿದೆ ಮತ್ತು ಇರ್ತಕ್ಕಂಥ ಇನ್ನು ಹಿರಿಯರು ಮಾತನಾಡೋದಕ್ಕೆ ಆನಂತರ. ನಿನ್ನೆ ರಾತ್ರಿ ಅರೌಂಡ್ 8 o'clock ರವಿ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಅವರಿಗೆ ಗೊತ್ತು ಇಷ್ಟು ಬೇಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೊತ್ತಿಗೆ ಇನ್ನು 2 ಕಾರ್ಯಕ್ರಮಗಳಿದ್ದು ಬರಲಿಕ್ಕೆ ಒಪ್ಪಿಕೊಂಡದ್ದು ಈಗಾಗಲೇ ರವಿ ಹೇಳಿದ್ರು ಯಾಕೆ ಅಂತ. You the students and the achievers, obviously you are the pride of your parents and the institution. Not just for your parents, rather you are a great hope for the society and at the same time you are asset for the country. ಹೌದಾ? ನಿಮ್ಮ ಅಪ್ಪ ಅಮ್ಮಂದ್ರೆ ಹೆಮ್ಮೆ ಅಷ್ಟೇ ಅಲ್ಲ, ನೀವು ಈ ಸಮಾಜದ ಭರವಸೆ, ಈ ದೇಶದ ಆಸ್ತಿ. ಎಲ್ಲೆಲ್ಲಿ ಬೆಳವಣಿಗೆ ಇದೆಯೋ, ಪ್ರಗತಿ ಇದೆಯೋ, ಪ್ರಾಸ್ಪರಿಟಿ ಇದೆಯೋ, ಪ್ರೋಗ್ರೆಸ್ ಇದೆಯೋ, ಅಲ್ಲಿಗೆ ಸಮಕಾಲೀನವಾಗಿರ್ತಕ್ಕಂಥ ಸಮಾಜ ಯಾವತ್ತೂ ಕೂಡ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸಲೇಬೇಕು. ವಿವೇಕಾನಂದ ಹೇಳ್ತಾರೆ, ವಾಟ್ ಎಕ್ಸಾಕ್ಟ್ಲಿ ದ ಎಜುಕೇಶನ್? On many platforms you must have listened this definition what was given about a century ago. ಏನು ಹೇಳಿದ್ರು ಅವರು? Education is that which is going to form the character. Education is that by which one is going to get the character, by which whose mind strength is going to be increased and intellect is going to be expanded. ಕೊನೆಗೆ ಹೇಳ್ತಾರೆ, by which one is going to stand on his own feet. ವಿದ್ಯೆ ಅಂತಂದರೆ ಅವರು ಸರಳವಾಗಿದ್ದು ಇಷ್ಟೇನೆ, ಯಾವುದನ್ನು ಕಲಿಯೋದ್ರಿಂದ ವ್ಯಕ್ತಿಯ ಸೌಶೀಲ್ಯವಾಗಿರ್ತಕ್ಕಂಥ ಗುಣಗಳು ಮ್ಯಾನಿಫೆಸ್ಟ್ ಆಗ್ತವೆ, ವ್ಯಕ್ತವಾಗ್ತವೋ, ಸಣ್ಣದಾಗಿರ್ತಕ್ಕಂಥ ಕಿರಿದಾಗಿರ್ತಕ್ಕಂಥ ಜಾತಿ ಧರ್ಮಗಳ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಮನಸ್ಸು ಕುಬ್ಜವಾಗಿದೆಯೋ ಅದು ವಿಕಾಸ ಆಗುತ್ತೋ, ಮನಸ್ಸು ಬಲಗೊಳ್ಳುತ್ತೋ, ಬುದ್ಧಿ ಅಂತಕ್ಕಂಥದ್ದು
ಜಗತ್ತೆಲ್ಲೆಡೆ ಹರವನ್ನು ಹೆಚ್ಚಿಸ್ಕೊಳ್ಳುತ್ತೋ ಮತ್ತು ಯಾವುದೊಂದನ್ನು ಕಲಿಯೋದ್ರಿಂದ ಒನ್ ಈಸ್ ಗೋಯಿಂಗ್ ಟು ಬಿಕಮ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಸೆಲ್ಫ್, ಅದೊಂದನ್ನು ವಿದ್ಯೆ ಅಂತ ಕರೆದು. ಇನ್ನು ಸರಳವಾಗಿ ಹೇಳಬೇಕು ಅಂತಂದರೆ ಚಿಲ್ಡ್ರನ್ ಆರ್ ಲೈಕ್ ಸೀಡ್ಸ್, ಬೀಜ ಇದ್ದಾರೆ. No matter how the potential the seed is, unless it is sown into the beautiful fertile soil, do you think that it is going to be germinated? It is not. ಆಯಿತು, ಮಣ್ಣಿಗೆ ಫಲವತ್ತಾಗಿರ್ತಕ್ಕಂಥ ಮಣ್ಣಿಗೆ ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಸೀಡನ್ನೇನೋ ಸೋ ಮಾಡಿದ್ವಿ, ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿರ್ತಕ್ಕಂಥ ಆ ಬೀಜಕ್ಕೆ ಸರಿಯಾಗಿರ್ತಕ್ಕಂಥ ಫೆಸಿಲಿಟೀಸ್ನ ಕೊಡದಲೇ ಹೋದದ್ದೇ ಆದರೆ ಬೀಜ ಮೊಳೆಯೋದಿಲ್ಲ, ಗಿಡ ಆಗೋದಿಲ್ಲ, ಮರ ಆಗೋದಿಲ್ಲ, ಹೂ ಬಿಡೋದಿಲ್ಲ, ಹಣ್ಣು ಆಗೋದಿಲ್ಲ. ಇವತ್ತು ತುಂಬ ಜನ ಮಕ್ಕಳ ಕಥೆ ಹೀಗಾಗಿದೆ. ಪ್ರತಿಯೊಂದು ಮಗುವು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನು ತನ್ನಲ್ಲಿ ಒದಗಿಸ್ಕೊಂಡಿರ್ತಕ್ಕಂಥ ಬೀಜ ಇದ್ದ ಹಾಗೆ. ಕೆಲವು ಮಕ್ಕಳು ಬೀಳ್ತವೆ, ಕಲ್ಲಿನ ಮೇಲೆ ಬೀಳ್ತವೆ, ಒಣಗೋಗ್ತವೆ, ಯೇಸು ಕ್ರಿಸ್ತ ಹೇಳೋರು. ಕೆಲವು ಕಲ್ಲಿನ ಮೇಲೆ ಬೀಳ್ತವೆ, ಒಣಗಿ ಹೋಗ್ತವೆ. ಕೆಲವು ಬುಷ್ಗಳಲ್ಲಿ ಬೀಳ್ತವೆ, ಕೊಠರಿಗಳಲ್ಲಿ ಬೀಳ್ತವೆ, ಹಾಳಾಗಿ ಹೋಗ್ತವೆ. ಇನ್ನು ಕೆಲವು ಎಲ್ಲೋ ಬೀಳ್ತವೆ, ಅಕ್ಕಿಗಳು ಬೇರೆ ಬೇರೆ ಎಲ್ಲ ಹೊತ್ಕೊಂಡು ಹೋಗ್ತವೆ. ಯಾವ ಒಂದು ಬೀಜ ಸರಿಯಾದ ನೆಲದಲ್ಲಿ ಬಿದ್ದು ಆ ಬೀಜಕ್ಕೆ ಆರೈಕೆ ಮಾಡ್ತಾರೋ, ಅದನ್ನು ಜತನವಾಗಿ ಕಾಪಾಡ್ತಾರೋ, ಅದು ದೊಡ್ಡದಾಗಿ ಬೆಳೆಯುತ್ತೆ, ಮರ ಆಗುತ್ತೆ, ಹೂವಾಗುತ್ತೆ, ಹಣ್ಣನ್ನು ಕೊಡುತ್ತೆ. ಇವತ್ತು ಇಲ್ಲಿರ್ತಕ್ಕಂಥ ನೀವುಗಳಿದ್ದೀರಲ್ಲ, ನಿಮ್ಮ ಅದೃಷ್ಟ, ನಿಮ್ಮ ಅಪ್ಪ ಅಮ್ಮಂದಿರ ಆಶೀರ್ವಾದ, ಸಮಾಜದ ಆರೈಕೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವು ಕೂಡ ಫರ್ಟೈಲ್ ಲ್ಯಾಂಡ್ನಲ್ಲಿ ಬಿದ್ದು ನಿಮ್ಮದೇ ಎಫರ್ಟ್ನಿಂದ ಮುಂದಿನ ಭವಿಷ್ಯದ ಕಡೆಗೆ ಮಗ ಮಾಡಿ ಹೊರಟು ದೊಡ್ಡ ಮರವಾಗಿ ಹೂವು ಹಣ್ಣುಗಳನ್ನು ಜಗತ್ತಿಗೆ ಕೊಡಲಿಕ್ಕೆ ಹೊರಟಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಬೀಜಗಳು. ಅದಕ್ಕೆ ಸಿಂಪಲ್ ಆಗಿ ಹೇಳಿದರು, ಎಜುಕೇಷನ್ ಇಸ್ ನಥಿಂಗ್ ಬಟ್ ದ ಸೀಡ್ ವಿಚ್ ಈಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫಾರ್ಮ್ ಇನ್ ಟು ದ ಫ್ಲವರ್ ಅಂಡ್ ದ ಫ್ರೂಟ್. ಒಂದು ವೇಳೆ ಬೀಜ ಮಳೆದಿಲ್ಲ, ಮರ ಆಗಲಿಲ್ಲ, ಹೂ ಕೊಡಲಿಲ್ಲ, ಹಣ್ಣಾಗಲಿಲ್ಲ, ಉಪಯೋಗ ಏನು ಬಂತು? ಅದಕ್ಕೆ ಇಲ್ಲಿರ್ತಕ್ಕಂಥ ನೀವು ಮಕ್ಕಳಿದ್ದೀರಲ್ಲ, ಅತ್ಯುತ್ತಮವಾಗಿರ್ತಕ್ಕಂಥ ಒಳ್ಳೆಯ ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥವ್ರು ನೀವು. ರವಿ ಇಲ್ಲಿ ಇದ್ದಾರೆ. ವಾಟ್ ಫಾರ್ ವಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ರಿಕಗ್ನೈಸ್ ದ ಟ್ಯಾಲೆಂಟ್ಸ್. ಪ್ರತಿಭೆಗಳನ್ನು ಗುರುತಿಸ್ಬೇಕು. ಅಂದರೆ ಬೇರೆಯವ್ರನ್ನ ಬಿಡಬೇಕಾ ಅಂತ ಅಲ್ಲ, ಬೇರೆಯವ್ರನ್ನ ಗುರುತಿಸ್ಬೇಕು. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ವೆನೆವರ್ there is a skill and talented and the meritorious things in a person's personality, they should be recognized in particular. ಯಾಕೆ ಅಂತಂದರೆ ಅವ್ರನ್ನ ಹೊಗಳಿಗೋಸ್ಕರಲ್ಲ, ದ ರೆಸ್ಪಾನ್ಸಿಬಿಲಿಟಿ ಶುಡ್ ಬಿ ಟಾಟ್ ಟು ದೋಸ್ ಇವಾಲ್ವಿಂಗ್ ಪರ್ಸನಾಲಿಟೀಸ್. ಸುಮ್ಮನೆ ಮಕ್ಕಳ ನೋಡಿ, ಬೆಟ್ಟದ ಬುಡದಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲು, ಅದೇ ಇನ್ನೊಂದು ಕಲ್ಲು ಬೆಟ್ಟದ ಬುಡದಲ್ಲಿ ಇದ್ದದನ್ನು ಸಾಧನೆಯಿಂದ ತಗೊಂಡೋಗಿ ಬೆಟ್ಟದ ತುದಿಗೆ ಇಡ್ತೇವೆ, ಹೌದಾ? ಈಗ ಯಾವ ಕಲ್ಲಿಗೆ ಬೀಳುವ ಭಯ ಜಾಸ್ತಿ? ಯಾವ ಕಲ್ಲಿಗೆ? ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಕಲ್ಲಿಗೆ ಬೀಳುವ ಭಯ ಜಾಸ್ತಿ. ಮತ್ತು ಯಾವ ಕಲ್ಲಿನಿಂದ ಸಮಾಜಕ್ಕೆ ಡ್ಯಾಮೇಜ್ ಜಾಸ್ತಿ? ಬೆಟ್ಟದ ಬುಡದಲ್ಲಿರೋದಕ್ಕ, ತುದಿಲಿರೋದಕ್ಕ? ಈಗ ನೀವೆಲ್ಲರೂ ಕೂಡ ಬೆಟ್ಟದ ತುದಿಯಲ್ಲಿ ಕೊಡ್ತಿರ್ತಕ್ಕಂಥ ಮಕ್ಕಳು ಎಲ್ಲರೂ ನಿಮಗೆ ಕೈ ಮುಗಿತಾರೆ. ಯಾಕೆಂದರೆ ಬೆಟ್ಟದ ರಂಗಸ್ವಾಮಿ ಅಂತನೋ, ಬೆಟ್ಟದ ಬುಡದಲ್ಲಿರ್ತಕ್ಕಂಥ ದೇವರುಗಳಿಗಿಂತ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ದೇವರುಗಳಿಗೆ ಜಾಸ್ತಿ ಭಕ್ತರು ಹೋಗ್ತಾರೆ, ಜಾಸ್ತಿ ಗೌರವವನ್ನು ಕೊಡ್ತಾರೆ. ಯಾಕೆ ಗೊತ್ತಾ? ತುದಿಯಿದೆ. ಈಗ ನೀವೆಲ್ಲರೂ ಕೂಡ ಬೆಟ್ಟದ ತುದಿಯಲ್ಲಿ ಕುಳಿತಿರ್ತಕ್ಕಂಥ, ಬರೀ ಬಾಲ್ಕನಿಯಲ್ಲಿ ಕುಳಿತಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಕೆಳಗಡೆ ಕುಳಿತಿರೋರು, ಮೇಲ್ಗಡೆ ಕುಳಿತಿರೋರು, ಇನ್ ರಿಯಾಲಿಟಿ ಯು ಆರ್ ಅಟ್ ದ ಪೀಕ್. ಪ್ರಾಬ್ಲಮ್ ಇಸ್ ದಿಸ್, ದೋಸ್ ಹೂ ಹ್ಯಾವ್ ಸ್ಕೇರ್ಡ್ ಹೈ, ಫಾರ್ ದೆಮ್ ದ ಫಾಲಿಂಗ್, ದ ಫಿಯರ್ ಆಫ್ ಫಾಲಿಂಗ್ ಇಸ್ ಮೋರ್ ಆ್ಯಂಡ್ ಮೋರ್. ಅದಕ್ಕೆ ಇವತ್ತು ನಿಮ್ಮಲ್ಲಿ ಕಲಿಸಿರ್ತಕ್ಕಂಥದ್ದು 90%, 95% ತೊಗೊಂಡಿದ್ದಾರೆ ಅಂತ ಒಳ್ಳೆಯ ಮುಖಗಳನ್ನ ನೋಡುವುದು ಒಂದು ಕಾರಣ, ಮತ್ತು ಸಮಾಜಕ್ಕೆ ಪರಿಚಯ ಮಾಡಿಸೋದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನು ಅಂತಂದರೆ ನಿಮ್ಮಗಳಿಗೆ ಜವಾಬ್ದಾರಿಯನ್ನು ಹೆಚ್ಚಿಸುವ ಕಾರ್ಯಕ್ರಮ. ಈಗ ನೋಡಿ, ಯುರೇನಿಯಂ ಇದೆಯಲ್ಲ, ಕೇಳಿದ್ರಲ್ಲ, ಯುರೇನಿಯಂ 92 ಐಸೋಟೋಪ್. ಇನ್ನೊಂದೇನು? What is the atomic number of uranium? 92. What is the atomic weight? There are two atomic weights for the uranium, 235 and 238. Having the same atomic number, if it does have two atomic weight, what is it called? Isotopes. ಹೌದಾ? ಸುಮಾರು 10,000
10,000 kg ಇರ್ತಕ್ಕಂಥ ಯುರೇನಿಯಂನ ಅದಿರಾಗಿರ್ತಕ್ಕಂಥ ಪಿಚ್ ಬ್ಲೆಂಡ್ ಅನ್ನ ನೀವು ಪ್ರಾಸೆಸ್ ಮಾಡಿದ್ರೆ ಹಾರ್ಡ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 1 ಗ್ರಾಮ್ ಆಫ್ ಯುರೇನಿಯಂ. ಒಪ್ಕೊಳ್ತೀರಾ? ಈಗ ನೋಡಿ ಮಕ್ಕಳ, 10,000 kg ಇರ್ತಕ್ಕಂಥ ಯುರೇನಿಯಂನ ಮನೆ ಮುಂದೆ ಗುಡ್ಡ ಹಾಕೊಂಡ್ರು ಕೂಡ ಏನೂ ಆಗೋದಿಲ್ಲ. ಅದೇ ಯುರೇನಿಯಂನ ಪ್ರಾಸೆಸ್ ಮಾಡಿ 1 ಗ್ರಾಮ್ ಯುರೇನಿಯಂನ ತಗೊಂಡು ಬಂದು ಮನೆಗೆ ಇಟ್ಕೊಳ್ಳಿ, ನಿಮ್ಮನ್ನು ಸುಟ್ಟಾಕೋದು. ಸುಡುತ್ತೆ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಸರಿಯಾದ ಫಾರ್ಮುಲಾವನ್ನು ಉಪಯೋಗಿಸಿದ್ದಾದ್ರೆ ಬೆಂಗಳೂರು ಅಂತ ನಗರಕ್ಕೆ 1 ಗ್ರಾಮ್ ಯುರೇನಿಯಂನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದಾದ್ರೆ 1 ವರ್ಷದಷ್ಟು ಬೆಳಕನ್ನು ಕೊಡೋ ಶಕ್ತಿ ಅದಕ್ಕಿದೆ. ಒಂದು ವೇಳೆ ಇಡೀ ಬೆಂಗಳೂರಿಗೆ ಇಷ್ಟೊಂದು ಶಕ್ತಿಯನ್ನ ಬೆಳಕನ್ನು ಕೊಡುವ ಶಕ್ತಿಯುಳ್ಳ ಯುರೇನಿಯಂನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಬೆಳಕಾಯಿತು. ಅದನ್ನ E=mc² ಸೂತ್ರವನ್ನು ಉಪಯೋಗಿಸ್ಕೊಂಡು ಏನಾದ್ರು ಆಟಮ್ ಬಾಂಬ್ ಮಾಡಿದ್ರೆ ಹಿರೋಶಿಮಾ ನಾಗಸಾಕಿನೂ ಆಗುತ್ತೆ. ಪ್ರಾಬ್ಲಮ್ ಲೈಸ್ ಹಿಯರ್, ಸಿಗ್ನಿಫಿಕೆನ್ಸ್ ಆಫ್ ದ ಪ್ರೋಗ್ರಾಮ್ ಲೈಸ್ ಹಿಯರ್. It is here to remind you to make use of your talent properly for constructive purpose. By chance, if you forget illegitimately, unmindfully, if you start making use of your talent, your intelligence unnecessarily, unmindfully, then the very constructive intelligence is going to become destructive like Hiroshima. Got it? ಎರಡನೇದಾಗಿ ಪ್ರತಿಭೆಗಳನ್ನ ಗುರುತಿಸಬೇಕು. ಸಮಕಾಲೀನ ಸಮಾಜ ಪ್ರತಿಭೆಗಳನ್ನ ಗುರುತಿಸ್ತಲೇ ಹೋದದ್ದೇ ಆದರೆ, ಅವರಿಗೆ ಜವಾಬ್ದಾರಿಯನ್ನು ಕೊಡದಲೇ ಹೋದದ್ದೇ ಆದರೆ, ಡಾಕ್ಟರ್ ಕುಮಾರ್ ಅವರು ಕೇಳಿದಾಗೆ ಇನ್ನು ಈಗ ತಾನೇ ಸ್ಪ್ರೌಟ್ ಆಗಿರ್ತಕ್ಕಂಥವ್ರು, ಇನ್ನು ಗಿಡ ಆಗಿದೆ, ಅದಕ್ಕೆ ಕಡ್ಡಿ ಕೊಡಬೇಕು. ಈ ಟೈಮ್ನಲ್ಲಿ ಏನಾದ್ರೂ ಅವ್ರು ಯಾವುದೋ ಒಂದು ಶಬ್ದ ಉಪಯೋಗಿಸಿದ್ರು, ತಲೆ ಸುತ್ತಿದ್ರೆ ಅಂತ. ಒಂದಿಷ್ಟು ಪ್ರತಿಭೆ, ಒಂದಿಷ್ಟು ಮಾರ್ಕ್ಸು, ಒಂದಿಷ್ಟು ಸನ್ಮಾನಗಳಾದ ತಕ್ಷಣ ಒಂದು ಸ್ವಲ್ಪ ತಲೆ ಸುತ್ತೋದು ಅಂತ ಹೇಳ್ತಾರೆ. ಇಫ್ ಯು ರೀಚ್ ದ ಸ್ಟೇಟ್ ಆಫ್ ಕಂಪ್ರೆಸೆಂಟ್ ನೇಚರ್, ವೆರಿ ನೆಕ್ಸ್ಟ್ ಎಜುಕೇಶನ್ ಈಸ್ ಗೋಯಿಂಗ್ ಟು ಬಿ ಫೇಲ್. ಅದು ಆಗಬಾರ್ದು ಅಂತಂದರೆ ನಿಮಗೆ ಒಂದಿಷ್ಟು ಜವಾಬ್ದಾರಿನ ಕೊಡಬೇಕು, ಪ್ರತಿಭೆಗಳನ್ನ ಗುರುತಿಸ್ಬೇಕು. ಕೊನೆಗೆ ಒಂದೇ ಒಂದು ಹೇಳ್ತೀನಿ, ಅವ್ರಿಗಿಂತ ನನಗೆ ಅರ್ಜೆಂಟ್ ಇದೆ. ಈ ಕರ್ಣ ಗೊತ್ತಲ್ಲ ನಿಮಗೆ? ಕರ್ಣ ಗೊತ್ತು. ಕರ್ಣದಲ್ಲಿ ಪ್ರತಿಭೆ ಎಷ್ಟಿತ್ತು ಗೊತ್ತಾ? ಅಗಾಧವಾದ ಪ್ರತಿಭೆ. ಒಂದ್ಸಲ ಏನಾಯಿತು, ಪಾಂಡವರು ಕೌರವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ದಟ್ ವಾಸ್ ಎ ಕಾಂಪಿಟೇಷನ್ ಬಿಟ್ವೀನ್ 2 ರಾಯಲ್ ಫ್ಯಾಮಿಲೀಸ್, ಪಾಂಡವಸ್ ಅಂಡ್ ಕೌರವಸ್. ಅಲ್ಲಿಗೆ ಈ ಹುಡುಗ ನಾನು ಕೂಡ ನನ್ನ ಬಿಲ್ಲುವಿದ್ಯೆಯನ್ನು ಯಾಕೆ ಪ್ರದರ್ಶನ ಮಾಡಬಾರ್ದು ಅಂತ ಹೋದರೆ, ಆ ಹುಡುಗನಿಗೆ ಅವತ್ತಿನ ಸಮಾಜ ಏನು ಮಾಡ್ತು? ನೀನು ಸೂತ ಪುತ್ರ ಇದೆಯಾ, ನೀನು ರಾಜವಂಶದರ ಮಧ್ಯದಲ್ಲಿ ಬರಬಾರ್ದು, ಹೋಗು ಅಂತ ಆಚೆ ಓಡಿಸಿತು. ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿನ ಅವತ್ತಿನ ಸಮಾಜ ಸರಿಯಾದ ರೀತಿಯಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸರಿಯಾಗಿರ್ತಕ್ಕಂಥ ಇಂತಹ ಒಳ್ಳೆಯ ವ್ಯಕ್ತಿಗಳು ಕೊಟ್ಟಿದ್ದರೆ ದುರ್ಯೋಧನ ಸಿಗಾಕೊಳ್ತಿದ್ರು. ಯಾರು? ಕರ್ಣ. ಕರ್ಣನಲ್ಲಿ ಅಗಾಧವಾದ ಪಾಂಡಿತ್ಯ ಇತ್ತು, ಶಕ್ತಿ ಇತ್ತು. ಅವರೇನಾದ್ರೂ ಇವತ್ತು ಹುಡುಗ ಕೆಲಸ, ರವಿ ಮಾಡ್ತಾ ಇರೋ ಕೆಲಸವನ್ನ ಅವತ್ತು ರಾಜವಂಶದವ್ರು ಮಾಡಿದ್ರೆ ದುರ್ಯೋಧನ ಹತ್ರ ಹೋಗಿ ಸಿಗಾಕೊಳ್ತಾರೆ. ಏನಾಯ್ತು? ದುರ್ಯೋಧನ ಬಾ, ಅವ್ರು ಗುರುತಿಸ್ತಾರೆ ಹೋದ್ರೆ ಏನಂತೆ, ನಾನು ಗುರುತಿಸ್ತೇನೆ ಅಂತ ಹೇಳಿ ಕೆಟ್ಟ ವ್ಯಕ್ತಿಯ ಕೈಗೆ ಒಂದು ಒಳ್ಳೆ ಪ್ರತಿಭೆ ಕೈ ಸಿಗಾಕೊಳ್ತು. ಕೊನೆಗೇನಾಯ್ತು? ಅದೆಷ್ಟೋ ಬಾರಿ ದುರ್ಯೋಧನ ಸಂಧಾನ ಮಾಡಿಕೊಳ್ಳಿಕ್ಕೆ ಮನಸ್ಸಿದ್ರೂ ಕೂಡ ಕರ್ಣನಂತ ಒಂದು ಬ್ರಹ್ಮೋಸ್ ನನ್ನ ಹತ್ರ ಇದೆ ಅಂತ ಒಂದೇ ಕಾರಣಕ್ಕೋಸ್ಕರ, ಕರ್ಣನಂತ ಒಂದು ದೊಡ್ಡ ಆಯುಧ ಅಂತ ಒಂದೇ ಕಾರಣಕ್ಕೋಸ್ಕರ ಯಾವತ್ತೂ ಕೂಡ ಅವನು ಸಂಧಾನಕ್ಕೆ ಒಪ್ಪಿಕೊಳ್ಳೇ ಇಲ್ಲ. ಇದು ದೊಡ್ಡ ದುರಂತ ಆಗುತ್ತೆ. ಎರಡನೇದು ಇನ್ನೊಂದು ಹೇಳ್ತೀನಿ, ಆಧುನಿಕ ಕಾಲದಲ್ಲಿ ಆಗುವಂಥದ್ದು. ಜರ್ಮನಿಯಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್ ಇದ್ದ, ಅವನ ಹೆಸರು ಐನ್ಸ್ಟೈನ್. ಗೊತ್ತಲ್ವಾ? ಆಲ್ಬರ್ಟ್ ಐನ್ಸ್ಟೈನ್. ಅಲ್ಲೊಬ್ಬ ರಾಜ ಇದ್ದ, ಅವನ ಹೆಸರು ಇವತ್ತು ರೂಲರ್. ಅವನ ಹೆಸರೇನು? ಹಿಟ್ಲರ್. ಹಿಟ್ಲರ್ ಕೇಳಿದ್ರಲ್ವಾ? ಹಿಟ್ಲರ್ಗೆ ಗೊತ್ತಿತ್ತು ಐನ್ಸ್ಟೈನ್ ಮಹಾನ್ ಪ್ರತಿಭಾನ್ವಿತ ವ್ಯಕ್ತಿ ನಮ್ಮ ದೇಶದಲ್ಲಿದ್ದಾನೆ ಅಂತ. ಅವನ ಹತ್ರ ಒಂದು ಸೂತ್ರ ಇತ್ತು. ಆ ಸೂತ್ರ ಆಗಲೇ ಹೇಳಿದ್ನಲ್ಲ, ಎನರ್ಜಿ is the product of mass and square of velocity, right? ಎನರ್ಜಿ ಮಾಸ್ ಈಕ್ವೇಷನ್ ಇತ್ತು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅನ್ನ ತನ್ನ ದೇಶದ ಮಹಾನ್ ಶಕ್ತಿಯಾಗಿ ಉಪಯೋಗಿಸ್ಕೊಳ್ಬೋದಾಗಿತ್ತು. ಆ ಪ್ರತಿಭೆಯನ್ನು ಗುರುತಿಸಲಿಲ್ಲ. ಬದಲಾಗಿ ಏನು ಮಾಡ್ತಾ ಗೊತ್ತಾ, ಅವನು ಹಿಡ್ಕೊಂಡು ಸಾಯಿಸಬೇಕು ಅಂತ ಹೊರಟ, ಅವನಿಗೆ ಅವಮಾನ ಮಾಡಲಿಕ್ಕೆ ಹೊರಟ. ಒಂದು ವೇಳೆ ಐನ್ಸ್ಟೈನ್ ಸ್ವಲ್ಪ ದಿನ ಅಲ್ಲೇ ಇದ್ದಿದ್ರೆ ಇವತ್ತು ಜಗತ್ತು ಕಂಡಂತಹ ಶ್ರೇಷ್ಠ ವಿಜ್ಞಾನಿ ನಮ್ಮ ಮನಸ್ಸನ್ನು ಉಳಿದ ಮಟ್ಟಕ್ಕೆ ನಿರ್ಧಾರ ಮಾಡ್ತಾ ಇದ್ದ. ರಾತ್ರಿ ಅಲ್ಲಿ ಓಡಿ ಹೋದ, ಅಮೆರಿಕ ಕೈಗೆ ಸಿಗಾಕೊಂಡು. ಅಮೆರಿಕದವರು ಏನು ಮಾಡಿದ್ರು? ಆ ಸೂತ್ರವನ್ನು ಉಪಯೋಗಿಸಿದ್ರು, ಆಟಮ್ ಬಾಂಬನ್ನು ಮಾಡಿದ್ರು,
ಜಗತ್ತಿಗೆ ಅದನ್ನು ಬೇರೆ ರೀತಿಯಲ್ಲಿ ಕೂಡ ಟ್ರೈ ಮಾಡಿದರು. ಕೊನೆಗೇನಾಯಿತು, ಎರಡನೇ ಮಹಾಯುದ್ಧವನ್ನು ಬದಲಿಸಿದ ಒಬ್ಬನೇ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಐನ್ಸ್ಟೈನ್. ಆ ಒಂದು ಸೂತ್ರ, ಯಾವುದೇ ಸಮಾಜ ಪ್ರತಿಭೆಗಳನ್ನು ಗುರುತಿಸಿದ್ದೇ ಆದರೆ, ಅವರನ್ನ ಸರಿದಾರಿನಲ್ಲಿ ಇರುವ ಹಾಗೆ ನೋಡಿಕೊಂಡದ್ದೇ ಆದರೆ ಆ ದೇಶವೂ ಕೂಡ ಉದ್ಧಾರ ಆಗುತ್ತೆ, ವ್ಯಕ್ತಿಯು ಕೂಡ ಶಕ್ತಿ ಆಗ್ತಾನೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವು ಕೂಡ ಅಪ್ರತಿಮವಾಗಿರ್ತಕ್ಕಂಥ ಪ್ರತಿಭೆಯಿಂದ ಕೂಡಿರ್ತಕ್ಕಂಥ, ಎಲ್ಲ ಮಕ್ಕಳು ಪ್ರತಿಭೆಯಿಂದಲೇ ಕೂಡಿರ್ತವೆ. ಆದರೆ ಪ್ರತಿಭೆ ಈಚೆಗೆ ಬಂದಾಗ ಸರಿಯಾಗಿ ನೋಡ್ಕೊಳ್ಬೇಕು, ಈಚೆಗೆ ಬರೋ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಕೂಡ ನಿಲ್ಲಬೇಕು. ಇವತ್ತು ರವಿಗಳಿಗೆ ನೀವು ಮಾಡಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಈ ಕೆಲಸ ಹೆಚ್ಚು ಆಗಲಿ ಅಂತ ಹೇಳಿ, ನೀವು ಈಗ ತಾನೇ SLC ಮುಗಿಸಿದಿರಿ. SLC ಮಾಡೋ ಟೈಮಲ್ಲಿ ನಿಮ್ಮ ಟೀಚರ್ಸ್ ಏನು ಹೇಳ್ತಿದ್ರು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ದ ಲೈಫ್ ಚಿಲ್ಡ್ರನ್, ಯು ಹ್ಯಾವ್ ಟು ಬಿ ಕೇರ್ಫುಲ್ ಹೇಳಿ ನಿಮ್ಮನ್ನು ಓದಿಸಿದ್ರು. ನಾವು ಯಾವ ಎಂಟರ್ ಇಂಟು PUC. ಈಗ ಏನು ಹೇಳ್ತಾರೆ ಗೊತ್ತಾ, ಡೂ ಯು ನೋ ದಿಸ್ ಈಸ್ ವೆರಿ ಕ್ರೂಸಿಯಲ್, ವೆರಿ ಇಂಪಾರ್ಟೆಂಟ್, ವೆರಿ ಟ್ರಾನ್ಸಿಷನಲ್ ಝೋನ್. ಡಿಗ್ರಿಗೆ ಹೋಗ್ತಾರೆ, ಡಿಗ್ರಿಗೆ ಹೋದವರು ಇದೇ ಮಾತನ್ನ ಹೇಳ್ತಾ ಇರ್ತಾರೆ. ಯಾರು ಏನು ಹೇಳ್ತಾರೋ ಬಿಡ್ತಾರೋ ಬೇರೆ ವಿಚಾರ. ದಾರಿ ತಪ್ಪದೇ ಇರ್ತಕ್ಕಂಥ ಮಕ್ಕಳು ಯಾರಪ್ಪ ಅಂತಂದರೆ, ಒನ್ ಹೂ ಈಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಓನ್ ರೆಸ್ಪಾನ್ಸಿಬಿಲಿಟಿ, ಒನ್ ಹೂ ಈಸ್ that's what I am saying. One who is going to make himself responsible for his own life and to the responsible future society. ಅದಕ್ಕೆ ನಿಮಗೆ ನೀವೇ ಜವಾಬ್ದಾರರಾಗಿರಿ, ಜಗತ್ತಿಗೂ ಕೂಡ ನೀವು ಆಸ್ತಿಗಳಾಗಿರಿ. ಕೊನೆಯ ಮಾತು, ಬುದ್ಧ ಕೊನೆಯ ಗಳಿಗೆಯಲ್ಲಿ ಶಿಷ್ಯರಿಗೆ ಹೇಳಿದ ಮಾತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದು ಗೊತ್ತಾ, ಅಪ್ಪ ದೀಪೋಭವ. ಅದು ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಕನ್ನಡದಲ್ಲಿ ನಿಮಗೆ ನೀವೇ ಬೆಳಕಾಗಿ, ಇಂಗ್ಲೀಷ್ನಲ್ಲಿ ಬಿ ಲೈಟ್ ಅಂಟು ಯುವರ್ ಸೆಲ್ಫ್, ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ನಿಮಗೆ ನೀವೇ ಬೆಳಕಾಗಿರಿ. ಎಲ್ಲೇ ಹೋದರೂ ಕೂಡ ಆ ಬೆಳಕಿನ ಹಾದಿಯಲ್ಲಿ ನೀವು ಮುನ್ನಡೆಯಿರಿ. ಅಪ್ಪನಿಗೆ, ಅಮ್ಮನಿಗೆ, ಸಮಾಜಕ್ಕೆ ಈ ರೀತಿಯ ಪ್ರತಿಭೆಯನ್ನು ಗುರುತಿಸಿದ ಮಹಾನ್ ವ್ಯಕ್ತಿಗಳಿಗೆ ನೀವು ಸದಾ ಕೃತಜ್ಞತೆಯಿಂದ ನಡ್ಕೊಳ್ಳಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ನಮ್ಮ ಅಂಬೇಡ್ಕರ್ ಭವನದಲ್ಲಿ ಇಷ್ಟೊಂದು ಕಿಕ್ಕಿರಿದು ತುಂಬಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಹಿಂದೆ ನೋಡಿದ್ದು ತುಂಬ ಇಲ್ವೇ ಇಲ್ಲ ಅಂತ ಅಂದ್ರೂ ಕೂಡ ತಪ್ಪಾಗಲಾರದು. ಇಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ರವಿಕುಮಾರ್ ಗಣಿಗ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಿ, ಒಳ್ಳೆಯ ಶಕ್ತಿಯನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಹರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರಿಗೆ ಬ್ಯಾಗ್ ವಿತರಿಸುತ್ತಿದ್ದಾರೆ. ಶಿವರಿಗೆ ಹಾಗೂ ಗಣ್ಯರಿಗೆ ಅಭಿನಂದನೆಗಳು. ಇದೀಗ ಪ್ರತಿಭಾ ಪುರಸ್ಕಾರ. ಮೊದಲಿಗೆ अंजू के तुमकेरे, मोराजी वसंत सन तुमकेरे, अश्विनी शालिनी तुमकेरे, श्रेयस राघव तुमकेरे, वर्षा के तुमकेरे. कुछ चीजें जो तुमके मत ताल मत करना होने के लिए नहीं करी. सही खेल में वो बोल रहे हैं. दीक्षिता CK विश्वनाथ वैश्री MD कार्मल अधिके कार्मल अनन्या कार्मल नंदिनी कार्मल निश्चित कार्मल बिंदुश्री कार्मल पुण्यश्री कार्मल रतिया सहनाज कार्मल चंद्र TS कार्मल चित्रश्री DY कार्मल वैश्री MS कार्मल सुस्मिता गोविंद कार्मल निहारिका के कार्मल प्रकृति M कार्मल हर्षिता R कार्मल हर्षिता S कार्मल गणिका कार्मल दूसरा फातिमा शेख ಸಾಕಷ್ಟು ಮಕ್ಕಳು ಕೂಡ ನಾನು ಕಡಿಮೆ ಮಾಡಿದ ತಕ್ಷಣ ಬರಬೇಕಾಗುತ್ತೆ. ಕೊಡ್ತಾರೆ ಮಧುಸ್ಮಿತಾ ಸೆಂಟ್ ಕೊಡ್ತಾರೆ. ಸಿಂಚನ ಎಂ
ಸೆಂಟ್ ಜೋಸೆಫ್ ಪ್ರೌಢಶಾಲೆ, ಸಿಂಚನ ಮನೆಗೆ ಹೋಗ್ಬಾರ್ದು. ಅಭಿನವ ಭಾರತಿ ಆಂಗ್ಲ ಮಾಧ್ಯಮ, ಅಂಕಿತಾ ಬಡ ಎಂಬಿ, ಅಂಕಿತಾ ಪೃಥ್ವಿ ಕೆ ಅಭಿನವ ಭಾರತಿ ಆಂಗ್ಲ ಮಾಧ್ಯಮ, ನಕುಲ್ ಕೆ ಅಭಿನವ ಭಾರತಿ ಆಂಗ್ಲ ಮಾಧ್ಯಮ, ನಿಸರ್ಗ ಎಂ ಕೆ ಆಂಗ್ಲ. ದಯಮಾಡಿ ತಗೊಂಡು ಹೋಗ್ಬೇಕು ಅಂತ ವಿನಂತಿ. ದಯಮಾಡಿ ಒಂದೊಂದು ಬ್ಯಾಚ್ ಆದರೂ ಇನ್ನೊಂದು ಬ್ಯಾಚ್ ನಮ್ಮ ಲೀಡರ್ಗಳು ಒಂದು 10 ಜನ ಒಂದೊಂದು ಬ್ಯಾಚ್ ಸೇರ್ಕೊಳ್ಳಿ. ಪ್ರೌಢಶಾಲೆ ಹಳೇಬೆಂಗಳೂರು, ಪುನೀತ್ ಬಿ ಆರ್, ಋತಿಕಾನಂದ ಎಸ್ ಎ, ವೆಂಕಟೇಶ್ವರ ವಿದ್ಯಾನಿಕೇತನ ಪ್ರೌಢಶಾಲೆ ಹಳೇಬೆಂಗಳೂರು, ಕವನ ಬಿ ಎಸ್, ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಪ್ರೌಢಶಾಲೆ ಹಳೇಬೆಂಗಳೂರು, ಗಾನವಿ ಬಿ ಎಸ್, ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಪ್ರೌಢಶಾಲೆ ಹಳೇಬೆಂಗಳೂರು, ಭುವನ ಎಚ್ ಆರ್, ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಹಳೇಬೆಂಗಳೂರು, ಭೂಮಿಕಾ ಬಿ ಎಸ್, ವೆಂಕಟೇಶ್ವರ ವಿದ್ಯಾನಿಕೇತನ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,